ಎಸ್ಐಟಿ ಕಚೇರಿಯಲ್ಲೇ ಇವತ್ತು ರಾತ್ರಿ ಪ್ರಜ್ವಲ್ ರೇವಣ್ಣ ಅವರು ವಾಸ್ತವ್ಯವನ್ನ ಹೂಡಲಿದ್ದಾರೆ. ಪ್ರಾಥಮಿಕ ಮಾಹಿತಿಯನ್ನ ಪಡೆದು ನಾಳೆ ಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾರೆ. ನಾಳೆ ಅಂದ್ರೆ ಆಲ್ರೆಡಿ ಗಂಟೆ 2:30 ಆಯ್ತು. ಇನ್ನು ಕೆಲವೇ ಗಂಟೆಗಳಲ್ಲಿ ಬೆಳಕು ಹರಿದಂತಹ ನಂತರದಲ್ಲಿ ವಿಚಾರಣೆ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಅವರು 24 ಗಂಟೆಯ ಒಳಗಾಗಿ ಕೋರ್ಟ್ ಮುಂದೆ ಹಾಜರುಪಡಿಸುವುದಕ್ಕೂ ಕೂಡ ಎಸ್ಐಟಿ ಟೀಮ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಎಸ್ಐಟಿ ಕಚೇರಿಯಲ್ಲೇ ಇವತ್ತು ರಾತ್ರಿ ಪ್ರಜ್ವಲ್ ರೇವಣ್ಣ ಅವರ ವಾಸ್ತವ್ಯ. ರಾತ್ರಿ ಯಾವುದೇ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಕಡಿಮೆ. ಬೆಳಕು ಹರಿದಂತಹ ನಂತರದಲ್ಲಿ ಅವರ ವಿಚಾರಣೆಯಾಗುತ್ತೆ. ರೇವಣ್ಣ ಅವರಿಗೆ ತಂದಿದ್ದಂತಹ ಬೆಡ್ಶೀಟ್ ಹಾಗೆ ದಿಂಬನ್ನ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಹೊಸದಾಗಿ ಬೆಡ್ಶೀಟ್ ಹಾಗೆ ದಿಂಬನ್ನ ತೆಗೆದುಕೊಂಡು ಬರಲಾಗಿತ್ತು ಎಸ್ಐಟಿ ಕಚೇರಿಗೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಆವತ್ತು ಮೇ 4ನೇ ತಾರೀಕು ನ್ಯೂಸ್ ಪೋಸ್ಟ್ ನಲ್ಲಿ ನೀವು ಗಮನಿಸಿದ್ರಿ. ಈಗ ಮಗ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದ ಆರೋಪಿ, ಅವ್ರಿಗೂ ಅದೇ ದಿಂಬು ಬೆಡ್ಶೀಟ್ ಅನ್ನ ನೀಡಲಾಗಿದೆ ಎನ್ನುವಂತ ಮಾಹಿತಿ. ಎಸ್, ವಿಷ್ಣು ಪ್ರಸಾದ್ ಡೀಟೇಲ್ಸ್ ನ ಕೊಡ್ತಾ ಇದ್ರು. ವಿಷ್ಣು, ಇವತ್ತು ಎಸ್ಐಟಿ ಕಚೇರಿಯಲ್ಲೇ ವಾಸ್ತವ್ಯ. ಬೆಳಕು ಹರಿದಂತಹ ನಂತರದಲ್ಲಿ, ಅಂದ್ರೆ ಬಹುತೇಕ ಇನ್ನು 3-4-5 ಗಂಟೆಗಳ ಒಳಗಾಗಿ ಬೆಳಕು ಹರಿದಂತಹ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಆರಂಭ ಆಗುತ್ತೆ. ಈ ಅಂದ್ರೆ ಕೋರ್ಟ್ಗೆ ಹಾಜರುಪಡಿಸುವುದಕ್ಕೂ ಮೊದಲು ನಡೆಯುತ್ತಲ್ಲ ವಿಚಾರಣೆ. ಈ ಸಂದರ್ಭದಲ್ಲಿ ಏನು ಮಾಹಿತಿಯನ್ನ ಆರೋಪಿಯ ಕೈನಿಂದ ಕಲೆ ಹಾಕುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ ವಿಷ್ಣು ಪ್ರಸಾದ್? ಖಂಡಿತ ವಿದೇಶಿ. ಈಗ ನೀವು ಹೇಳಿದಂತೆ ಈಗಾಗಲೇ 3-4 ಗಂಟೆಗಳ ಸಮಯ ಕಳಿಬೇಕಾಗುತ್ತೆ. ಮತ್ತು ಈ ಆರೋಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಈಗಾಗಲೇ 3 ಅತ್ಯಾಚಾರ ಪ್ರಕರಣಗಳಿರುವಂಥದ್ದು ಮತ್ತು ಒಂದಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ ಆತನಿಗೆ ರೆಸ್ಟ್ ಕೊಟ್ಟಂತಹ ಬಳಿಕ ಅಂತಂದರೆ ಈಗಾಗಲೇ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಆಸ್ತಿಗೆ ದಿಂಬನ್ನು ಕೊಡುವಂಥ ಕೆಲಸವನ್ನು ಏನು ಮಾಡಿದ್ರು, ಅದನ್ನೇ ಕೊಟ್ಟು ಅವರಿಗೆ ರೆಸ್ಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಜೊತೆಗೆ ತನಿಖಾಧಿಕಾರಿಗಳು ಕೂಡ ರೆಸ್ಟ್ ಪಡೆದುಕೊಳ್ಬೇಕಾಗುತ್ತೆ. ಯಾಕಂತಂದರೆ ಇವತ್ತು ಸಂಜೆಯಿಂದಲೇ ಕೂಡ ಏರ್ಪೋರ್ಟ್ನಲ್ಲಿ ಕಾಯುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದರು. ವಿಶೇಷ ಏನಂತಂದರೆ ಇವತ್ತು ಆತನನ್ನು ಕರೆದುಕೊಂಡು ಬಂದಿರುವಂಥದ್ದು. ಇದರಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಒಂದು ಕಡೆ ಆದರೆ ಅನೇಕ ಮಂದಿ ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪ ಇವ್ರ ಮೇಲೆ ಇರುವಂಥದ್ದು. ಹೀಗಾಗಿ ಇವತ್ತು ಆತನನ್ನು ಬಂಧಿಸುವಂತಹ ಪ್ರಕ್ರಿಯೆಯನ್ನು ಕೂಡ ನೀವು ವಿದೇಶಿಗೆ ಗಮನಿಸ್ತಾ ಹೋಗ್ಬೋದು. ಆತನನ್ನು ಕರೆದುಕೊಂಡು ಬಂತಹ ಜೀಪಲ್ಲಿ ಇರುವಂತಹ ಡ್ರೈವರನ್ನು ಹೊರತುಪಡಿಸಿದರೆ ಎಲ್ಲ ಮಹಿಳಾ ಅಧಿಕಾರಿಗಳೇ ಆತನನ್ನು ವಶಕ್ಕೆ ಪಡೆದು ಕರೆತರುವಂತಹ ಕೆಲಸವನ್ನು ಮಾಡಿದರು. ಇದು ಒಂದು ವಿಶೇಷವಾಗಿತ್ತು. ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದರೆ ಇವತ್ತು ರೆಸ್ಟ್ ಕೊಟ್ಟಂತಹ ಬಳಿಕ ವಾಟ್ ನೆಕ್ಸ್ಟ್ ಅಂತ ನೋಡೋದಾದರೆ ನಾಳೆ ಪ್ರಕರಣದಲ್ಲಿ ಈತನ ವಿರುದ್ಧ ದಾಖಲಾಗಿರುವಂತಹ 4 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕಾಗುತ್ತೆ. ಇದನ್ನು ನಾವೇನಂತೀವಿ ಅಂದರೆ ತನಿಖಾಧಿಕಾರಿಯ ಮುಂದೆ ಕೊಡುವಂತಹ ಸ್ಟೇಟ್ಮೆಂಟ್, ಅಂದರೆ CRPC ಸೆಕ್ಷನ್ 161ನಲ್ಲಿ ಈ ಒಂದು ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆರೋಪಿಯ ವಿರುದ್ಧ ದಾಖಲಾಗಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ, ಅಂದರೆ ನಿಮ್ಮ ವಿರುದ್ಧ ಇಷ್ಟೆಲ್ಲ ದೂರುಗಳು ದಾಖಲಾಗಿರುವಂಥದ್ದು ಮತ್ತು ಪ್ರತಿ ದೂರಿನಲ್ಲೂ ಕೂಡ ಅವರ ವಿರುದ್ಧ ದೂರುದಾರರು ಮಾಡಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಅವರಿಂದ ಹೇಳಿಕೆಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಯಾಕೆ ತಲೆಮರೆಸ್ಕೊಂಡಿದ್ರಿ ಅನ್ನೋ ಪ್ರಶ್ನೆ ಬರುತ್ತೆ. ಜೊತೆಗೆ ಯಾಕೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನೋ ಒಂದು ಆರೋಪವು ಕೇಳಿ ಬರ್ತಿರುವಂಥದ್ದು. ಜೊತೆಗೆ ಅದಕ್ಕಿಂತ ಇನ್ನೊಂದು ಪ್ರಮುಖವಾದ ಅಂಶ ಏನಂತಂದರೆ ದೂರು ಕೊಟ್ಟಂತಹ ಸಂತ್ರಸ್ತೆ ನಿಮಗೆ ಗೊತ್ತಾ, ಇವರಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪ ಇರುವಂಥದ್ದು ಅದು ನಿಜಾನಾ? ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡ್ಕೊಳ್ಳುವಂತಹ ಕೆಲಸವನ್ನು SIT ಮಾಡುತ್ತೆ. ಇದನ್ನು ನಾವು CRPC ಸೆಕ್ಷನ್ 161ನಲ್ಲಿ ಏನು ಮಾಡ್ತೀವಿ, ಇದನ್ನು ಹೇಳಿಕೆಯನ್ನು ಕೋರ್ಟ್ಗೆ ಕೊಡಲಿಕ್ಕೆ ಆಗದೇ ಇದ್ರೂ ಕೂಡ ಪ್ರಕರಣದ ತನಿಖೆ ನಡೆಸುವಂತಹ ತನಿಖಾಧಿಕಾರಿಗೆ ಮುಂದಿನ ಪ್ರೋಸೆಸ್ ಮಾಡೋದಕ್ಕೆ, ಅಂದರೆ ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಆತನ ವಿರುದ್ಧ, ಅಂದರೆ ಆತ ಕೊಡುವಂಥ ಸ್ಟೇಟ್ಮೆಂಟ್ಗೂ ತಾವು ಇಲ್ಲಿ ತನಕ ಕಲೆಕ್ಟ್ ಮಾಡ್ಕೊಳ್ಳುವಂಥ ಸಾಕ್ಷ್ಯಾಧಾರಗಳಿರ್ಬೋದು ಮತ್ತು ದೂರುದಾರರು ಕೊಟ್ಟಂತಹ ಹೇಳಿಕೆಗಳಿರ್ಬೋದು ಅದೆಲ್ಲದಕ್ಕೂ ಮ್ಯಾಚ್ ಆಗುತ್ತಾ, ಅಂದರೆ ಆರೋಪಿ ನಿಜವನ್ನೇ ಹೇಳ್ತಿದ್ದಾನ, ಎಲ್ಲ ಪ್ರೋಸೆಸ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ 4 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆರೋಪಿಯಿಂದ ಈಗ 161 ಸ್ಟೇಟ್ಮೆಂಟನ್ನು ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು SIT ಅಧಿಕಾರಿಗಳು ನಾಳೆ ಬೆಳಿಗ್ಗೆ ಮಾಡ್ತಾರೆ. ಅದಾದ ನಂತರ ಸಾಮಾನ್ಯವಾಗಿ ಓರ್ವ ಆರೋಪಿಯನ್ನು, ಅಂದರೆ ಸಾಮಾನ್ಯವಾಗಿ ನೋಡೋದಾದರೆ ಓರ್ವ ಆರೋಪಿಯನ್ನು ಒಮ್ಮೆ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಅಲ್ಲಿಂದ ಸುಮಾರು 24 ಗಂಟೆಗಳ ಕಾಲ ಅವರಿಗೆ ಅವಕಾಶ ಇರುವಂಥದ್ದು. ಅಂದರೆ ತನಿಖಾಧಿಕಾರಿಗೆ ಆರೋಪಿಯನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸೋದಕ್ಕೆ, ಅಂದರೆ ಸ್ಥಳೀಯ ನ್ಯಾಯಾಲಯದ ವ್ಯಾಪ್ತಿಯಲ್ಲಿರುವಂತಹ ನ್ಯಾಯಾಧೀಶರ ಮುಂದೆ ಆತನನ್ನು ಹಾಜರುಪಡಿಸುವಂತಹ ಕೆಲಸವನ್ನು ಮಾಡಬೇಕು. ಹೀಗಾಗಿ 24 ಗಂಟೆ ಟೈಮ್ ಇರುವಂಥದ್ದು. ಈಗ ಅರೆಸ್ಟ್ ಪ್ರೋಸೆಸ್ ತೋರಿಸಿದರೆ 2:30ಕ್ಕೆ ಅಂತಂದರೆ ನಾಳೆ ರಾತ್ರಿ 2:30 ತನಕ ಅವಕಾಶ ಇರೋದಂತೂ ನಿಜ ಕಾನೂನು ಪ್ರಕಾರ. ಆದರೆ ನಾಳೆ ರಾತ್ರಿ 2:30 ತನಕ ಅವಕಾಶ ಇದ್ದರೂ ಕೂಡ ಅವ್ರನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಜಡ್ಜ್ ಅವೈಲಬಿಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಇವತ್ತು ನಾಳೆ ಶುಕ್ರವಾರ ಆಗುತ್ತೆ, ಅದಾದ ಬಳಿಕ ಶನಿವಾರ ಆಗಿರುವಂಥ ಕಾರಣವಾಗಿ ಅವರ ಮನೆಗೆ ಪುನಃ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಅದು ತಡರಾತ್ರಿ. ಹೀಗಾಗಿ SIT ಅಧಿಕಾರಿಗಳು ನಾಳೆ ಸಂಜೆ ಸುಮಾರು 7 ರಿಂದ 8 ಗಂಟೆಯ ಸಂದರ್ಭದಲ್ಲಿ ಅವ್ರನ್ನ ಹಾಜರುಪಡಿಸುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂಥದ್ದು.
ಅದರ ಜೊತೆಗೆ ಪ್ರಕರಣದ ಆರೋಪಿ ವಿರುದ್ಧ ಈಗಾಗಲೇ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮೂಲವಾಗಿ ಮೊದಲನೇದಾಗಿ ನೋಡೋದಾದರೆ ಆರೋಪಿ ವಿರುದ್ಧ ಅನೇಕ ವಿಡಿಯೋ ಸಾಕ್ಷಿಗಳಿರುವಂಥದ್ದು ಒಂದು ಕಡೆ ಆದರೆ, ಇದರ ಜೊತೆಗೆ ಸಂತ್ರಸ್ತರು ಕೊಟ್ಟಂತಹ ಸಾಕ್ಷ್ಯಾಧಾರಗಳು ಬಹುತೇಕ ಇರುವಂಥದ್ದು. ಅದಲ್ಲದೆ ಯಾವ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ರು ಮತ್ತು ಆರೋಪಿ ಎಲ್ಲಿ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಹಜರ್ ನಡೆಸುವಂತಹ ಪ್ರಕ್ರಿಯೆ ಆಗಿದೆ. ಅಲ್ಲಿ ಸಿಕ್ಕಿರುವಂತಹ ಅನೇಕ ಸಾಕ್ಷ್ಯಾಧಾರಗಳಿದೆ. ಅದಲ್ಲದೆ ಆರೋಪಿ ಆ ಸಂದರ್ಭದಲ್ಲಿ ಅಲ್ಲಿದ್ರ ಅಂದರೆ ಸಂತ್ರಸ್ತರು ಕೊಟ್ಟಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆಗೂ ಸಂಬಂಧಿಸಿದಂತೆ ಸಾಂದರ್ಭಿಕ ಸಾಕ್ಷಿಗಳನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಕೆಲವೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಈಗಾಗಲೇ ಕಲೆಕ್ಟ್ ಆಗಿದ್ದು ಅವುಗಳ ಮ್ಯಾಚಿಂಗ್ ಅನಾಲಿಸಿಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಅಷ್ಟೆಲ್ಲ ಇನ್ಫಾರ್ಮೇಷನ್ ಇರುವಂಥ SIT ಅಧಿಕಾರಿಗಳಿಗೆ ಆರೋಪಿ ವಿರುದ್ಧ ಪ್ರಮುಖವಾದಂತಹ ಸೆಕ್ಷನ್ಗಳನ್ನು ಕೂಡ ಈಗ ಹಾಕುವಂಥ ಕೆಲಸ ಆಗಿದೆ. ನಾವು ನೋಡ್ತಾ ಹೋಗ್ಬೋದು 3 ಪ್ರಕರಣಗಳು ಅವರ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರ ಪ್ರಕರಣಗಳು. ಮೊದಲನೇದಾಗಿ 376N ಅನ್ನು ಒಂದು ಪ್ರಕರಣದಲ್ಲಿ ದಾಖಲಿಸಿದರೆ, ಇನ್ನೊಂದು ಪ್ರಕರಣದಲ್ಲಿ 376N2 ಅನ್ನು ಹಾಕಿದ್ದಾರೆ, ಮತ್ತೊಂದು ಪ್ರಕರಣದಲ್ಲಿ 376K ಅನ್ನು ಹಾಕಿರುವಂಥದ್ದು. ಅಂದರೆ 3 ಪ್ರಕರಣಗಳು ತುಂಬಾ ಗಂಭೀರತೆಯನ್ನು ಪಡೆದುಕೊಂಡಿರುವಂತಹ ಪ್ರಕರಣಗಳಾಗಿರುವಂಥದ್ದು. ಹೀಗಾಗಿ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಇದು ಒಬ್ಬ ಜನಪ್ರತಿನಿಧಿಯಾಗಿದ್ದು, ಸರ್ಕಾರಿ ಅಧಿಕಾರಿಯಾಗಿದ್ದು, ತಾನು ಒಬ್ಬ ಸಾರ್ವಜನಿಕ ಸಂಬಳವನ್ನು ಪಡೆದುಕೊಳ್ಳುವಂತಹ ಅಧಿಕಾರಿಯಾಗಿದ್ದು ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿ ಕೃತ್ಯವನ್ನು ಎಸೆದಂತಹ ಆರೋಪ ಆತನ ಮೇಲೆ ಇದ್ದಂತಹ ಸಂದರ್ಭದಲ್ಲಿ ತುಂಬಾ ಹೈ ಪ್ರೊಫೈಲ್ ಕೇಸ್ ಆಗುತ್ತೆ. ಹೀಗಾಗಿ ಇಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬೇಲ್ ಪಡೆದುಕೊಳ್ಳುವಂತಹ ವಿಚಾರವು ತುಂಬಾ ದೊಡ್ಡ ಪ್ರಕ್ರಿಯೆ ಆಗಿರುವಂಥದ್ದು. ಹೀಗಾಗಿ ಆರೋಪಿನ ಪುನಃ ನಮ್ಮ ಜೊತೆ ಕಸ್ಟಡಿಗೆ ಕೊಡಬೇಕು. ಯಾಕಂತಂದರೆ ಆರೋಪಿಯ ಬಳಿ ಈಗ ನಮಗೆ ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಪಡೆದುಕೊಳ್ಬೇಕು, ಅದಕ್ಕೆ ಪ್ರತ್ಯುತ್ತರವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಜೊತೆಗೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಆರೋಪಿ ಸಾಕ್ಷಿ ನಾಶ ಮಾಡುವಂತಹ ಸಾಕಷ್ಟು ಅವಕಾಶಗಳಿರುವಂಥದ್ದು. ಯಾಕಂತಂದರೆ ಆರೋಪಿ ಸಾಮಾನ್ಯ ವ್ಯಕ್ತಿಯಲ್ಲ, ಓರ್ವ ಸಂಸದ, ಜೊತೆಗೆ ಒಬ್ಬ ರಾಜಕಾರಣಿ, ಪ್ರಭಾವಿ ರಾಜಕಾರಣಿಯ ಮಗನಾಗಿರುವಂಥದ್ದು. ಅದಲ್ಲದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಿಡ್ನಾಪ್ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಅದರಲ್ಲಿ ಓರ್ವ ಸಂತ್ರಸ್ತೆಯನ್ನೇ ಆರೋಪಿಯ ತಂದೆ ಮತ್ತು ಅವರ ಟೀಮ್ ಕಿಡ್ನಾಪ್ ಮಾಡುವಂತಹ ಪ್ರಯತ್ನ ನಡೆಸುವಂತಹ ಆರೋಪ ಇರುವಂಥದ್ದು. ಅದರ ಜೊತೆಗೆ ಪ್ರಕರಣದ ಅನೇಕ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಲ್ಲದೆ ಬೇರೆ ಸಂತ್ರಸ್ತರಿಗೆ ಬೆದರಿಕೆ ಒಡ್ಡುವಂತಹ ಪ್ರಸಂಗ ಕೂಡ ಎದುರಾಗಿದೆ ಅನ್ನೋ ಒಂದು ಅಂಶಗಳನ್ನು ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದರೆ ಆರೋಪಿ ಪ್ರಕರಣ ದಾಖಲಾದ ತಕ್ಷಣ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಒಂದು ಆರೋಪವನ್ನು ಈಗಾಗಲೇ SIT ಅಧಿಕಾರಿಗಳು ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ತನಕ ಸುಮಾರು 34 ದಿನಗಳಿಗಂತೆ ಹೇಳಿದಂತೆ ಆತ ತಲೆಮರೆಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಒಂದು ಅಂಶವನ್ನು ಕೂಡ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಆರೋಪಿನ ಪುನಃ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತೇಳಿ ನ್ಯಾಯಾಧೀಶರ ಮುಂದೆ ಅವರು ಮನವಿ ಸಲ್ಲಿಸುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂಥದ್ದು. ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದರೆ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ದಾಖಲಾದಂಥ ಸಂದರ್ಭದಲ್ಲಿ ಓರ್ವ ಆರೋಪಿಯನ್ನು ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿರುವಂಥದ್ದು. ಅದರಲ್ಲೂ ನಾನ್ ಬೇಲೆಬಲ್ ಸೆಕ್ಷನ್ ಹಾಕಿದಂಥ ಸಂದರ್ಭದಲ್ಲಿ ಕನಿಷ್ಠ ಅಂದರೂ 14 ದಿನಗಳ ಕಾಲ ಪ್ರತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಆರೋಪಿ ವಿರುದ್ಧ 4 ಪ್ರಕರಣಗಳು ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಕನಿಷ್ಠ 14 ದಿನಗಳು ಅಂತಂದರೆ 1.5 ತಿಂಗಳಿಗೂ ಹೆಚ್ಚು ಕಾಲ ಆತನನ್ನು ಕಸ್ಟಡಿಗೆ ಪಡೆದುಕೊಳ್ಳೋಕ್ಕೆ SIT ಅಧಿಕಾರಿಗಳಿಗೆ ಅವಕಾಶ ಇರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಅಂಶವನ್ನು ಕೂಡ SIT ಅಧಿಕಾರಿಗಳು ಉಲ್ಲೇಖವನ್ನು ಮಾಡ್ತಾರೆ. ಪ್ರತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಮನವಿ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಪ್ರತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಸಾಕ್ಷ್ಯಾಧಾರಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಪಡೆದುಕೊಳ್ಬೇಕಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಈ ಮೂಲಕ ಆರೋಪಿನ ಸುಮಾರು ದಿನಗಳ ಕಾಲ ಕಸ್ಟಡಿಯಲ್ಲೇ ಇಟ್ಕೊಳ್ಬೇಕು ಅನ್ನೋ ಒಂದು ಮನವಿ ಸಲ್ಲಿಸುವಂತಹ ಸಾಧ್ಯತೆಗಳಿದೆ. ಈ ಎಲ್ಲ ಅಂಶಗಳ ಆಧಾರದ ಮೇಲೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ನಾಳೆ ಕಸ್ಟಡಿಗೆ, ಅದರಲ್ಲೂ ಪ್ರಮುಖವಾಗಿ ನ್ಯಾಯಾಧೀಶ ಮುಂದೆ ಹಾಜರುಪಡಿಸಿದಂತಹ ಬಳಿಕ ಪುನಃ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂಥದ್ದು. ಅದಾದ ನಂತರ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಆ ನಂತರದ ಪ್ರೋಸೆಸ್ ಅಂತ ನೋಡ್ತಾ ಹೋದಂತಹ ವೇಳೆಯಲ್ಲಿ ನ್ಯಾಯಾಧೀಶರು ಇವರ ಕಸ್ಟಡಿ ಸಂಪೂರ್ಣ ಆದಂತಹ ನಂತರ ನ್ಯಾಯಾಂಗ ಬಂಧನಕ್ಕೆ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಇಷ್ಟೆಲ್ಲ ಬೆಳವಣಿಗೆ ನಂತರ ವಾಟ್ ನೆಕ್ಸ್ಟ್ ಅಂತ ನೋಡೋದಾದರೆ ಯಾವಾಗ ಆರೋಪಿಯಿಂದ ಹೇಳಿಕೆಯನ್ನು ದಾಖಲಿಸುವಂಥ ಕೆಲಸವನ್ನು ಮಾಡ್ತಾರೆ, ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಿಕೊಳ್ಳುವಂತಹ ಕೆಲಸ ಆಗುತ್ತೆ. ಅದರ ನೆಕ್ಸ್ಟ್ ವರ್ಷನ್ ಬರುವಂಥದ್ದು ರೆಗ್ಯುಲರ್ ಬೇಲ್ ಪ್ರೋಸೆಸ್. ಅದನ್ನು ನಾವು CRPC ಸೆಕ್ಷನಲ್ಲಿ 439ನಲ್ಲಿ ಹಾಕೋದಕ್ಕೆ ಅವಕಾಶ ಇರುವಂಥದ್ದು. ಅದನ್ನು ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಹಾಕುವಂತಹ ಪ್ರಸಂಗಕ್ಕೆ ಮುಂದಾಗುವಂತಹ ಸಾಧ್ಯತೆಗಳಿರುವಂಥದ್ದು. ಇದರೆಲ್ಲ ಬೆಳವಣಿಗೆ ನೋಡಿ ಇನ್ನೊಂದು ಪ್ರಮುಖವಾದಂಥ ವಿಷಯ ಹೇಳ್ಬೋದು. ಯಾಕಂತಂದರೆ ಈಗಾಗಲೇ ಅವರು 438ಅಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈಗ ಅವರು ಅರೆಸ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಅರ್ಜಿಗಳೆಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಅಸಿಂಧು ಆಗುತ್ತೆ. ವಿದ್ಯಶ್ರೀ, ರೈಟ್. ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ತಮ್ಮ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.